ಸರ್ಪಲಾಂಛನ ಸಂಪೇಗಳನ್ನು ಸೆಳೆದಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಓರ್ ಗರ್ವ ತಿರುಗಲಿ ವೆಚ್ಚದೆ ಧರೆಯನ್ನೇ ನಡಗಿಸಿ ಕನಕರತ್ನ ಸೋಮಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಕಾರ ಚತುರ್ದಶ ಮೂವರವನ್ನೇ ಮಹಾವೀರ ಹಸ್ತಿನಾಧೀಶ್ವರ ಈ ಕುರುಕುಲ ಚಂದ್ರಚಕ್ರೇಶ್ವರ ಈ ಪ್ರಚಂಡ ಸಾಮ್ರಾಜ್ಯೇಶ್ವರ ಉದ್ಧಾರಕ ದಿಟ್ಟಿಸು ಬಿಟ್ಟು ದಿಟ್ಟಿಸಿ ಮಾಡುವ ಭಾರ್ಗ ವಿಜಯ ಕುರಿಪಿದ ಮಾಷರಿಗೆ ನಮೋ ನಮಃ. ಪಾಂಡವರಿಗೆ ಶಸ್ತ್ರಾಸ್ತ್ರವಿದ್ಯವನ್ನು ಕಳಿಸಿ ಕುರುವಂಶವನ್ನೇ ಬಲು ಉನ್ನತಿಗೇರಿಸಿದ ಗುರುದೇವೋತ್ತಮ ನಮೋ ನಮೋ. ಬಂಡ ಭೀಮನ ರುಂಡವನ್ನು ಚೆಂಡೋರಿ ಗುಂಡಿಯ ಬಿಸಿರಂತೆ ಇರಲು ಸರಾಸಿದ್ಧನಾಗಿರುವ ಎನ್ನಲ್ಲ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಸ್ವತ್ತಳಿಸಿದ ಸಿಂಧು ರಾಜ ಗೋಮಾವತಿಯ ತೀರ ಗೋಪಾಲಿಗ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಓಹೋ, ಭಗವಾನ್ ಭಾಸ್ಕರನಾದ ಪುತ್ರ ಎನ್ನ ಮಿತ್ರ ಕರ್ಣ ಹೌದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಯಾಗಿ ಸ್ವಲ್ಪ ಅಲಂಕನಾಗದೆ ಹೊರತಮ ರಾಜ ವ್ಯಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ಪಡೆದಿರುವ ಮಾರ್ಗದರ್ಶಕ ಶಾಂತನೇ ಹಿಂದು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಪುಣ್ಯವಂತ. ಈ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ನನಗೆ ಧರಿಸಿಕೊಟ್ಟ ನನ್ನ ಜನ್ಮದಾತೆಗೆ ಶರಣ ತಾಯಿ, ಶರಣ.
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷೆಯನ್ನು ಮಾಡಿದ್ರು ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ತಾನಿಗೆ ಕಳಿಸಿರುತ್ತಿ ಅರಣ್ಯದಲ್ಲಿ ಅನಾಗುಡನು ವಾಸ ಮಾಡಿಕೊಂಡಿರುವ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರ ದುರ್ಯೋಧನ ಪಾಂಡವರು ಬರಬೇಕಾದ ಅರ್ಧ ರಾಜರು ಹೋರಾಟವೂ ನಡೆಯುವುದಿಲ್ಲ ದುರ್ಯೋಧನ. ಪಾಂಡವಿನಯವಾಗಿ ಅರ್ಧ ರಾಜ ಪಾಂಡವರಿನಯವಾಗಿ ಹೋರಾಟವೇ ಏನು ಹೋರಾಟವೇ? ಈ ಅರಮನೆ ವಾಸಿ ಮುಂದೆ ಅರಣ್ಯವಾಸಿಗಳ ಹೋರಾಟವು ಏನು ನಡೆಯುವುದಿಲ್ಲ. ಅಲ್ಲದೆ ನನ್ನ ಬಳಿ 11 ಅಕ್ಷೋಣಿ ಸೈನ್ಯ ದಳ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಮೋದಿಸಿದ ಆನೆ ಸಿಕ್ಕಿದ ಬಾಳೆ ಹೇಳಿದೆ ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪದಿಷ್ಕನಾಗಿರುವನು ನಮ್ಮಂಗರಾಜನೊಬ್ಬ ಕಾಣಲಿಲ್ಲವೇ? ಸರಿ ಹಾಗೆ ಹೇಳಿದೆ. ದುರ್ಯೋಧನ ಪಾಂಡವರ ಪೂಜ್ಯರಾದ ಪೂಜ್ಯ ಪಿತಾಮಹರಿರುವಲ್ಲಿ ನಮಗೇಕೆ ಹೆದರ ಚಿಂತೆ? ದುರ್ಯೋಧನ ಪುರುಷೋತ್ತಮ ರಾಯಭಾರಿಯಾಗಿ ಬರ್ತಿರುವಂತೆ. ಏನು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರು ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣ ಸಾರಾಗಿ ಈ ಕಾಶಿ ಪುತ್ರನ ಮನೆಗೆ ಹೋದನಂತೆ. ಬಾಕಲಿ ಪೂಜ್ಯರಾದ ದ್ರೋಣ ಭೀಷ್ಮಾದಿಗಳಿರಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಯಿತು. ಛೇ ಛೈ, ಎಷ್ಟೇ ಆಗಲಿ ನಲ್ಲೇರನಲ್ಲ ಮೋಜಿನ ಮಲ್ಲ ತಿಳುವಳಿಕೆ ಮೊದಲೇ ಇಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ತಿಳಿದುಕೊಳ್ಳೋದು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರ್ತಿರುವುದಲ್ಲದೆ ನಿನ್ನಲ್ಲಿ ಯಾತನೆಗಲ್ಲ ದುರ್ಯೋಧನ. ಪಾಂಡವರತ್ತ ರಾಜ ಬರಬೇಕೆಂಬ ವಿಚಾರವನ್ನು ಚಕ್ರವೈಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚಿ ಕುಳಿತುಕೋ. ಹೇಗೆ ನ್ಯಾಯವು ಹದಿನವಾಗಿರುವುದು ಅಥವಾ ನ್ಯಾಯಕ್ಕೆ ಸರ್ವರು ಹದಿನರು. ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ.
ಆಚೆಯ ಮಾಡಿಸು. ಅದನ್ನು ಬಿಟ್ಟು ತೊಲಗು ಪಾಪಿ. ಅಯ್ಯೋ ಪಾಪಿ, ನನ್ನನ್ನು ಸಭೆಯಿಂದ ಆಚೆಗೆ ತಿಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಪಾಪಿ ಕೇಳು, ಭೀಮಸೇನನು ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದು. ಆಗ ನಿನ್ನನ್ನು ರಕ್ಷಿಸಬೇಕೆಂದ ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಬೋಧವಾಯಿತು, ಪ್ರಬೋಧವಾಯಿತು. ಇದನ್ನು ಹತ್ಯೆಗೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ತೆಗೆದುಕೊಳ್ಳೇಲ್ಲ ದುರ್ಯೋಧನ. ಆತನು ನಿನಗೆ ಧನುರ್ಧಾರಿಯಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕವರು ಯಾರಿದ್ದರು? ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಸಹ ಬೆದರಿದ್ಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು, ಬಿಡುವುದರ ಚಿಂತನೆಯೇನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೆ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಸಭೆ ಬಿಟ್ಟು ಆಚೆ ಹೋಗಬೇಕಾಗುವುದು. ಇದು ಎಚ್ಚರ, ಇದು ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಯಾದ ಪಟ್ಟಿಯನ್ನು ತೆಗೆದುಕೊಂಡು ಬಾ. ನಾನು ಬಂದಾಗ ನಾನು ಅದನ್ನೇ ಎದುರು ನೋಡ್ತಾ ಕುಳಿತುಕೊಳ್ಳೇನು. ಈಗ ತೆಗೆದುಕೋ ಅಗ್ರಜ.
ಭೀಷ್ಮ ದ್ರೋಣಾದಿಗಳೆಲ್ಲರೂ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಲು ಯೋಗ ಮಾಯೆ ಜಾಗೃತಳಾಗು. ಛೇ ದುರ್ಯೋಧನ, ಹೇಳು ದುರ್ಯೋಧನ. ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ಕೃಷ್ಣ, ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತಲಸಿಗಳು ಇರುವವು ಇಲ್ಲವೋ ಎಂದು ಪರಿಸಿದಷ್ಟೇ ಒಂದುದಾಯಿತು. ಉಳಿದುಕೋ ಕೃಷ್ಣ. ದುರ್ಯೋಧನ, ನಿನಗೆ ನರ್ತನ ಒಂದರ ಪ್ರಿಯವಲ್ಲವೇ? ಇರಬಹುದು. ಇರಬಹುದು, ಇದ್ದೇ ಇದೆ. ಹಾಗಾದರೆ ಸ್ವಲ್ಪ ಮಟ್ಟಿಗೆ ನನ್ನ ಮನೆಯ ನರ್ತನ ನೋಡಿ ಆನಂದಿಸು, ಆನಂದಿಸು. ಸಹೋದರ ದುಶ್ಯಾಸನ ಆರಂಭವಾದ ಮರೆ ಮರೆಯ ರತ್ತನ ನರ್ತಕ್ಕರನ್ನು ಮರ ಮಾಡಿರಿ. ಬಂದಿರುವರು
ಬಂದ ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹಾಗೆ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು ದುರ್ಯೋಧನ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತು ಏನು ಬೇಕಾದರೂ ಕೇಳಬಹುದಲ್ಲವೇ? ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ಪಾಂಡವರು ಜೂಜನಾಡಿ ಸ್ವಾತುಕಾರಿಗೆ ಹೋದಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಅವರು ಅದನ್ನು ಪುನಃ ಹೊಂದುವುದಾದರೆ ನಾನು ಏನು ಕೃಷ್ಣ? ಪರಮ ಪೂಜ್ಯರಾದ ಆಚಾರ್ಯರಿ, ಪ್ರಿಯ ಕುರುವೃತ್ತರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವ ಕಾರಣ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವೆನು. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಪವಿತ್ರವಾದ ಈ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ತೋಯಿಸುವಿರೋ ಅಥವಾ ಭಯಂಕರವಾದ ರಕ್ತಧಾರಿಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ವೀಪದಲ್ಲಿ ಪರಾಜಿತರಾದ ಪಾಂಡವರು, ಸತ್ಯವಂತರಾದ ಪಾಂಡವರು ಅವರ ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲಿವೆ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನಂದನರು ಈಗಲೂ ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷ ಗೃಹದಗನ, ಕಪಟ ದ್ವಿತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಇಂತಹ ಮಹಾಪಾಪಗಳನ್ನು ಮಾಡಿರುವ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕೋಸ್ಕರ ನಿಮ್ಮಲ್ಲಿ ಯಾಚಕರಂತೆ ಯಾಚಿಸುತ್ತಿರುವಾಗ ಈ ಸುಸೀಮೆಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಕಿವಿಗೊಡುವರಾಗಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಕೂಡ ಸೇರಿಸಿದ್ದೀನಿ. ವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ಈ ರಾಜ್ಯ ಕಾರ್ಯವನ್ನೆಲ್ಲ ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವುದು ನಾನು ನಂಬಿದ್ದೇನೆ. ಶಾಂತಿ ಸಮಾಧಾನ ಸುಸಮಯ ವ್ಯಕ್ತಗೊಳಿಸುವ ಮುಂದೆ ಅಮೃತವು ವಿಷವಾಗುವುದು ಕುಮಾರ. ದುರಾಭಿಮಾನವನ್ನು ಬಿಟ್ಟು ಅನ್ಯ ಮೈತ್ರಿಯಿಂದ ಬಾಳುವುದು ಮೇಲು ಕುಮಾರ. ಶ್ರೀಕೃಷ್ಣ ಸಂದೇಶವು ಪಿತಾಮಹ ಆದೇಶವಾಗಿದೆ. ಯುದ್ಧದ ಚಿಂತೆಯನ್ನು ಬಿಟ್ಟು ದುರ್ಬೋಧನೆಗೆ ಕಿವಿಪಡಿಬೇಡ. ನಿಮ್ಮ ಪಾಂಡವರು ನಿಮಗೆ ಸಹೋದರರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬರು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಯಾರದು?
ಚಿಕ್ಕಪ್ಪ ವಿದುರಾಮಾಶಯರು ನಡೆಯಲ್ಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ದಾನ ಮಾಡಿದ್ವಿ? ನಿನ್ನಂಥವರಿಗೆ ಕೆಡುವವರನ್ನು ನೋಡಿದಾಗ ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ದಾನ ಮಾಡಿದ್ವಿ ಕುಮಾರ? ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು ದುರ್ಯೋಧನ. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಪಾಂಡವರಿಗೆ ಹೇಗೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವ ಪಾಂಡವರು ಒಂತಿ ಪುತ್ರ ಪಕ್ಷಪಾತಿಗಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲುಸ್ತಾವನಾಗಿ ಮುಗಿಸಿದೆ. ಹೋದರೆ ಇದು ಶುದ್ಧ ಕ್ಷತ್ರಿಯ ರಕ್ತವೇನೋ? ಸ್ವಾಭಿಮಾನ ಶೂನ್ಯತೆ ಕೊಳಕ ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡಿಕೊಳ್ಳೋ ಈಶ್ವರ. ಕೃಷ್ಣ, ಸಾಕು ನಿನ್ನ ಕೊಡ್ತು. ನಾನು ಅದನ್ನು ಮೊದಲು ಚೆನ್ನಾಗಿ ಬಲ್ಲೆ. ಏನೆಂದೆ? ನಮ್ಮದು ದುರಾಘಾರ, ದುರಹಂಕಾರದ, ದುಸ್ಸಾಹಸದ, ದುರಾಘಾರ, ದುರಾಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ ಹೇಳಿದರೆ ಕೇಳು. ಈ ಕೆಚ್ಚದ ಕೌರನ್ನು ಕೊಚ್ಚಬೇಕಂದ್ರಲ್ಲ ನಿನ್ನ ಪಾಂಡವರು, ಅದು ಅದು ದುರಾಘ. ಲೋಕೈಕ ವೀರ, ಈ ನನ್ನ ಮಿತ್ರ ಕಣ್ಣನನ್ನು ವಧಿಸಬೇಕಂದ್ರಲ್ಲ ನಿನ್ನ ಮಿತ್ರ ಪಾರ್ಥ ಅರ್ಜುನ, ಅದು ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಈ ನಿನ್ನಂತ ಕಬಡ್ಡಿ ಸ್ನೇಹವನ್ನು ಬೆಳೆಸಿದ್ರಲ್ಲ ಆ ಪಾಂಡವರು, ಅದು ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನನ್ನು ಓಡಿಗಲ್ಲು ತಮ್ಮ ಧ್ವಜಪದಗೆ ಆರ್ಸ ಯೋಜನೆ ಮಾಡ್ತಿರೋಲ್ಲ ನಿನ್ನ ಗದಿಗಂಟ ಪಾಂಡವರು, ಅದು ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ತಿರೋರಲ್ಲ ನಿನ್ನ ಗದಿಗಳ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿನವು. ಈ ಗುರುಸೋದರರ ಬೆಂದಿರುತ್ತಿರುವ ಕೋಪ ಜಾಲಿಯು ಇಂತಹ ಯುದ್ಧಗಳ ಮಾತುಗಳನ್ನು ಶಾಂತವಾಗದರಿಂದ ಶಾಂತವಾಗಲಿಲ್ಲ. ಕೃಷ್ಣ ಏಡಿ ಪಾಂಡವರ ಕೂಡಿ ಬಾಳೋದು ಬೇಗ ಬರುವ ಆಕ್ರೋಶವನ್ನು ಎದುರು ಬಿದ್ದ ಎದುರಾಳಿಗಳನ್ನು ಸತ್ಕರಿಸಬಲ್ಲೆ. ಆದರೆ ಇಂಥ ಮಾತ್ರ ಸಜಲರ ಕೃಷ್ಣ ಕೃಷ್ಣ ಕೆಟ್ಟ ದಿಕ್ಕಾಪರಾಗಿರೋ ಆ ನಿನ್ನ
ಪಾಂಡವ ಸರಸಮಲು ಕಳಕಿ ಬೀಳಲು ಗಂಡಿರುವುದವೆಂದು ತಿಳಿ. ಆ ನಿನ್ನ ಬಂಡವನ್ನು ಚೆಂಡಾಡಿ ಬಿಸಿ ರಕ್ತ ಇರಲು ಸದಾ ಸಿದ್ಧವಾಗಿದೆ. ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಸಾಧಿಸಿದರು ನಾವು ಎದುರು ಬಿದ್ದ ರೋಳಿಗಳನ್ನು ಸಾಕನ್ನು ಅಡಗಿಸಿ ಹೊರದಿಂದರೆ ಸಯಂದುರಾಯಿಸಿ ಹೋಗು ಕೃಷ್ಣ, ಅವರವೇ ಸಿದ್ಧ. ದುರ್ಯೋಧನ ದುಶ್ಯಾತನ ಅಭಿಮತವೇ ನಮ್ಮ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಸ್ಥಾನವು ಸಿಗುವುದಿಲ್ಲ ರಾಜೇಂದ್ರ. ಶಾಂತಿಯನ್ನು ಬಯಸುವ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯ. ಆ ಅರ್ಜುನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ವಹಿಸ್ತಿರುವೆಯ. ಇದು ನಿನ್ನ ಧರ್ಮವೇ ಕರ್ಣ?
ಪರಮಾತ್ಮ, ಸೂರ್ಯ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಹರಿದ ರಾಜ್ಯವನ್ನು ಬೇಡಲು ಬಂದಿರುವೆ ಅಲ್ಲ. ಹೇ ನಿನ್ನ ಧರ್ಮಕ್ಕಿಂತ ನನ್ನ ಕೌರವೇಶ್ವರನಿಗೆ ನನ್ನ ತನುಮನ ಅರ್ಪಿಸುವ ನನ್ನ ಧರ್ಮವೇ ಎಷ್ಟು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಈ ರಾಜೇನ ಕಂಠವು ಬಿಗಿದಂತಾಯಿತು ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿ ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳು ಸುರ್ಯೋಧನ.
ಕ್ಷತ್ರಿಯನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಒಂದು ವರ್ಗದವರನ್ನು ಇವರೊಡನೆ ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮ. ಆ ಪಾಂಡವರ ಮೇಲಿನ ಹಕ್ಕನ್ನು ಪಡೆದುಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸಿ. ದಾನವ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಪಾಂಡವರ ಜೋಜನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದು ಅಧರ್ಮದ ಕಾರ್ಯವೇ. ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಾತಂಕಮಲ್ಲ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಆ ಪಾಂಡವರಿ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬಿರುಗಾದವರವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಒಪ್ಪಿಸುವ ಅಪಮಾನ ನನ್ನಿಂದ ಯುದ್ಧದ ಭಯವನ್ನು ತೋರುವೆ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮತ್ತೆ ಯುದ್ಧ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ, ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ನೀ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಪಗಡೆ ಆಟಕ್ಕೆ ಎಳೆದು ತಂದೆಯ. ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದು. ಬಾಣಾವರ್ತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಲಾಕ್ಷ ಗೃಹದಗನ, ಸರ್ಪಬಂತ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದು ದುರ್ಯೋಧನ. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ ಕೃಷ್ಣ. ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಈ ಛಲದಂಕಮಲ್ಲ ದುರ್ಯೋಧನನು ಜನರ ದೃಷ್ಟಿಯಲ್ಲಿ ಬುದ್ಧಿಹೀನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನಾಗುವನೇ. ಕೆಟ್ಟರು ಸರಿಯೇ, ಕಟ್ಟ ಕಡೆಯದಾಗಿ ದಾರಿ ಕಟ್ಟಬೇಕೆಂದು ಒಟ್ಟು ಹಿಡಿದ ಕೆಚ್ಚದೆ ಕಟ್ಟೋರು ಈ ಚಂದ್ರಪ್ಪ ಚಕ್ರೇಶ್ವರರನ್ನು ಹಾಕಿ ಕೇಗೆ ಹಾಕಿ ದೊಡ್ಡಲ್ಲ. ಓ ನಿನ್ನ ಪಾಡವರು ಸದಿ ಪಾಂಚಾಲಿ ಅಂದೆ ದೊಡ್ಡದ ಕೃಷ್ಣ ಛಲ ಬಂದೆ. ಬೋಧ ಭೇದ ಒಡೆ ನೋಡು, ಬೋಧ ಕಾಲ್ ಕರೆದು ಕಡೆಗೆ ಈ ಕಲಿವಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾನು ಮಂಡಲಿ ಛಲವನ್ನು ಬಿಡ, ನೆನಪನ್ನು ಪಡ.
ಮಾತಿಗೆ ಎನ್ನುವುದೇ ಆಮೇಲೆ ಏನು ಕೊಟ್ಟೆ ಹೋದರೆ ಆ ಪಾಂಡವರನ್ನು ಸಂಹರಿಸಿ ವಿಜಯಶಾಲಿಯಾಗಿ ಬರದಿದ್ದರೆ ಆತ್ರನಾದ ಸಾಯುತ್ತವೆ. ಪರಿಪುಷ್ಟರಾದ ವೃದ್ಧರು ಅನೇಕ ಚಿತ್ತರಾಗಿ ಒಂದು ಕ್ಷಣದಿಲ್ಲ ಬರಲು ಸರಿ ಹೋಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೆ ಕೆಲಸ. ಗುರುವೃದ್ಧರೇ, ನೀವು ಈ ದುರ್ಮೂರ್ತರನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ನೀವು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ಈಗಲೇ ದುರ್ಯೋಧನ, ದುಶ್ಯಾಸನ, ಈ ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ.
ಕ್ಷಮಿಸಿ ನನ್ನನ್ನ. ಮಾಯೆ, ಮಾಯೆ, ಮಾಯೆ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬಹುದೇ ಕರ್ಣ?
ಕರ್ಣ, ಮಹಾಮಹಿಮನಾದ ನಾನು ಈ ಕುಲಹೀನನನ್ನು ಇಲ್ಲಿಗೆ ಕರೆದುಕೊಂಡು ಹೋಗುವೆ ಸ್ವಾಮಿ. ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಇರುವವೆ. ಯೋಚಿಸಿ ನೋಡು. ಪರಮಾತ್ಮ, ತಾನೆಂತಿದ್ದರೂ ಹೋರುವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಸೂರ್ಯ ದೇವನೇ ನಿನ್ನ ಜನಕನು, ಕುಂತಿ ದೇವಿಯೇ ನಿನ್ನ ಜನನಿ. ಲೋಕೈಕ ವೀರರಾದ ಆ ಪಾಂಡವರು ನಿನ್ನ ಸಹೋದರಾಗಬೇಕಣ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರ. ತಾವು ಹೇಳ್ತಿರೋ ಮಾತು ಆಶ್ಚರ್ಯವಾಗಿದ್ದಲ್ಲ. ಹೋಗು, ಮರೆತಿದ್ದೀನಿ. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನಮ್ಮನ್ನು ಸುತ್ತಿರುವೆ ಆ ದೇವ. ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ.
ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಧವನವಾಗಿ ನಂಬಿದ ಸ್ವಾಮಿಗೆ ದ್ರೋಹ ಮಾತಾಡುವುದಿತ್ತು. ಉಭಯ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಹೆರೆಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಗುರುತುಗಳೇನಿದೆ ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ 5 ವರಗಳನ್ನು ಪಡೆದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಆಗ ಜನಿಸಿದೆ. ವಿವಾಹದ ಮೊದಲೇ ಒಂದು ಮಗುವಿನ ತಾಯಿಯಾದ ಕುಂತಿದೇವಿಯು ಲೋಕ ನಿಂದನೆಗೆದರೆ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕಾರಣ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲುಹಿದರು. ಈಗ ನೀನು ದುರ್ಯೋಧನ ಸ್ಥಾನದಲ್ಲಿ ನೀನು ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲೈಸಿಕೊಂಡು ರಾಜ್ಯಭಾರ ಮಾಡುವಂತೆ ಕಾರಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಈ ಮಹಾಜನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಜರಿದು ಹೇಳ್ತಿರುವರಲ್ಲ ಪರಮಾತ್ಮ. ತಿಳಿಯದು ಕಾರಣ. ನಿನ್ನ ವಿಚಾರವು ಆ ಕುಂತಿದೇವಿಗಾಗಲಿ ಆ ಪಾಂಡವರಿಗಾಗಿ ಆಗಲಿ ತಿಳಿಯದು ಕಾರಣ. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ, ಹೇ ದೇವ, ಆ ಕರ್ಣನ್ಯಾರು? ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದಲ್ಲ ಎಂದು ಆಗಾಗ ಹೇಳುತ್ತಿದ್ದಳು ಕಾರಣ. ಈಗ ತಾನು ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ನದಿಯ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕಾರಣ, ಸಂತೋಷದಿಂದ ಕಳಿಸಿಕೊಡು. ಆಗಬಹುದು ಪರಮಾತ್ಮ. ನಾನು ಬಂದು ಹೇಳಿ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯಾತಕ್ಕವನು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರನ್ನು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರರೇ. ಸಾವಿರಾರು ಬಲವುಳ್ಳ ರುದ್ರಾಶ ಸಂಭೂತ ಸೇರನಾದ ಭೀಮನು. ಆ ಭೀಮನು ನನ್ನ ಸಹೋದರನೇ. ತೇಜಮೂಯ ಮೂರ್ತಿಗಳಾದ ನಕುಲ ಸಹದೇವರು ಅವರು ನನ್ನ ಒಡ ಹುಟ್ಟಿದ ಸಹೋದರರೇ. ಆದರೆ ಮಾತೃದೇವಿಯರು ಅವರು ನನ್ನ ಜನನಿ ಜನಕರೇ. ಆದರೆ ನನ್ನ ಪರಮ ಪಾರ್ಥ, ಫಲ್ಗುಣ ಎಂಬ ದಶರಾಮಗಳನ್ನು ಹೊತ್ತು ಮೆರೆಯುತ್ತಿರುವ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವನಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ.
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನ ಭೋಗದ ವಸ್ತುವಿನಂತೆ ಜೀವಿತದಲ್ಲಿ ಪಣವಾಗಿಟ್ಟು ಸೋತರು. ಏನು ಮುಂದಾದ್ರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದಿವೆ. ಬದುಕಿರುವ 4 ದಿನಗಳಾದರೂ ಸುಖವಾಗಿ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅದು ಏಕೆ ತಾನೇ ಸೃಷ್ಟಿಸಿದೆ? ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕತನದಿಂದಾಗ ನಮ್ಮ ಅಣ್ಣನ ಒಂದು ದಿನದ ವಿವೇಕತನದಿಂದಾದರಿಂದನೆಯೂ ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ದ್ರೌಪದಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಗಿರುವೆ ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರು. ನಾನೀಗ ಯಾರು ಆಜ್ಞಾಧಾರಕರುವಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಬಿಚ್ಚಿರುವ ಏನಿನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ. ದುರುಳ ಗುರುಕುಲಾಂತಕ ದುರ್ಯೋಧನರೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೋಗಿರುವ ಪುಣ್ಯಾತ್ಮರಾದ ಪಾಂಚಾಲಿ ಸ್ವಾಮಿ ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಕೃಷ್ಣ ಗೋಪ್
ಪಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಧ್ಯನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನೀಗಾಗಬಹುದೆಂದು ತಿಳಿದಿದ್ದೆ. ಅದರಲ್ಲಿ ಆ ಭಾನುಮತಿಗೆ ನೆಂದು ಉತ್ತರವನ್ನು ಕೊಟ್ಟ ಪ್ರಿಯೆ. ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು ಪಾಂಚಾಲಿ. ಪ್ರಾಣೇಶ್ವರ, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನೋಡಾಡುವವರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ. ಬಾಪು ಪಾಂಚಾಲಿ. ಅಬ್ಬಬ್ಬಾ, ಪ್ರಾಣೇಶ್ವರ, ಮರೆತು ಹೋದರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಯಲು ಅಪೇಕ್ಷಿಸುತ್ತಿರುವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏರಿಯಲ್ಲ ಈ ಭೀಮಸೇನ. ನಿಜವೇ, ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನವಲ್ಲ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನವಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮರಾಯನು ದುರ್ಯೋಧನಂತ ಅಪರಾಧವನ್ನು ಕ್ಷಮಿಸುವುದು. ಆದರೆ ನಿನ್ನನ್ನು ಸಹಿಸಲಾರೆ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪನೆಯನ್ನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಭೀಮನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಿಂದ್ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲಕರಣವನ್ನು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಹರಿಯ ಮೂಲಕರಣವನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಿರುವುದು. ಅರ್ಜುನ, ಈ ಕೌರವರೊಡನೆ ಯುದ್ಧ ಮಾಡಕ್ಕಿಂತ ಈ ಭೀಮನ ಕೋಪವು ಸಮಾನ ಮಾಡುವುದೇ ನನಗೆ ಅಸಾಧ್ಯವಾಯಿತು. ಸಹೋದರ ಭೀಮಸೇನ,
ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದರು. ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವರು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗಲೆ ಎರಡೇ ಸಾಕು. ಇಡೀ ಕುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನ್ನ ಪ್ರತಿಜ್ಞೆ ಅಂತ ಹೇಳಿದ್ದೇನೆ. ನಿಲ್ಲು ಪ್ರಿಯ ಸೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮ ಹಿರಿಯವನು. ಪಾಂಚಾಲಿ, ಇಂತಹ ಪ್ರಚೋದನ ನುಡಿಗಳಿಂದ ಆಗುವ ಪ್ರಯೋಜನಗಳೇನು? ಪಾಂಚಾಲಿ, ಅಗ್ರಜನ ಅಭಿಪ್ರಾಯಕ್ಕೆ ವಂಚಿಸುವುದು ತರವಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಶತ್ರುನ ಕರ್ತವ್ಯ. ಯುದ್ಧ ಎಂತ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಮುಂದೆ ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಭಿರುಚಿರಕ್ಕಾಗಿ ನಾವೇ ದುಃಖಿಸಬೇಕಾಯಿತು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿದೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ನಾನಿಂದು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವ
ತೋರಿಸುವ ಭಕ್ತನ ಪುರಸ್ಕಾರವು ನಿಮಗಾಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮ ನೋಡ್ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನಿಮ್ಗೆ ಇಷ್ಟದಂತೆ ಮಾಡಿ. ಪರಮಾತ್ಮ, ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿದೇವ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯ್ತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಎಲ್ಲರೂ ನನ್ನನ್ನು ಬಹು ವಿಧವಾಗಿ ಉಪಚರಿಸಿದರು. ಹಿಂದಿ ವಿಚಾರವೇ ನಡೆಯುತ್ತೆ. ನಡೆಯಿತು. ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿಂದ ತಡೆಯಲಾರ ರುಕ್ಮಿಣಿ ಮಧ್ಯೆ ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನೆಯ ವಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಮಾತೊಟ್ಟನು. ಈ ಸಂದೇಶದಲ್ಲಿ ನಮ್ಮೆಲ್ಲರಿಗೂ ಸಿರ ನುಡಿಸಲು ಉಳಿಸಿದ ಯೋಧವಾಗ್ರನೇ ಯೋಧ ಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನಾನು ಹೇಳುವ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂಥ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಪರಮಾತ್ಮ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇನ್ನು ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆದರೂ ಸಹ ಒಪ್ಪಿದನು. ಇನ್ನೆಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದು ಹೆಚ್ಚೆ ಆಯಿತು. ಸಾಧಿಸಿದೆ. ಹೋಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆ ಪರವನ್ನು ನೀವೇ ಬಂದಿದ್ದೀರಿ. ಅದರಲ್ಲಿ ಈ ಭಾಗನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಕೆ ಸಾಧ್ಯ? ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಏ ನಿನ್ನ ಬಿಚ್ಚಿನ ಮಡಿಯನ್ನು ಕಟ್ಟಿಸಿದೆ. ಭೀಮ, ನೀನು ನಿಜವಾಗಿಯೂ ಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾರುವುದಾದ್ರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಣಬೇಡ. ಈ ಸಂಧ್ಯಾ ಸುದ್ದಿಯು ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಮಟ್ಟ, ದುರುಳ, ಕುರುಕುಲಾಂತಕ ಆ ದುರ್ಯೋಧನ ಸಂದೇಶ ಹಾಗಾದರೆ ಅದು ಸಂಧಿಯಾಗಿರಲಾಗದು. ಹೇಳು ಕೃಷ್ಣ. ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರ್ಯಾಸ್ಯವೇಕೆ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಡು. ನನ್ನ ಪಕ್ಕದಲ್ಲಿ ಹೀಗೆ ಕೈಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸಬೇಕು. ಕೃಷ್ಣ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವರು. ಈಗ ನಾದರೆ ಯಾರು? ನೀನು ಕೋಪ ಮಾಡುವಲ್ಲಿದ ಅಷ್ಟೇ. ಅದು ಆಗಲಿ. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕೈಯಲ್ಲಿಡು.
ಯಾಜ್ಞಶೀಲಿ, ಅಣ್ಣ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ? ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾದ ರೀತಿಯಲ್ಲಿ ದೊರಕಿದೆ. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣರು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಹಾಗೆ ಆಗಲಿ ಸ್ವಾಮಿ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಈಗ ಕೇಳಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿ. ಕಾರ್ಯ ಮಾಡಿದವರು ಪರಮಾತ್ಮ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಂಕಾರಿಯಾದ ದುಶ್ಯಾಸನನು ಆ ಕಾರ್ಯವನ್ನು ಮಾಡಲು ಯತ್ನಿಸಿದನು. ಆ ಕಾರ್ಯವನ್ನು ಅವರಿಂದಲ್ಲದೆ ಮತ್ತಾರಿಂದ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ರೀತಿಯ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಅಣ್ಣ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾಗಿ ಹೋಗಿದ್ದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಲಿಸುವುದು ಒಂದೇ ಉಳಿದಿರುವುದು ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ ಭೀಮ, ಆ ದುಷ್ಟ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಘೋಷಣೆಯಲ್ಲಿ ಎಂದು ಕೂಗಿ ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಏನೇ ತಿಳಿದಿರುವೆ, ನಾನು ಯುದ್ಧಕ್ಕೆ ಅಪೇಕ್ಷಪಟ್ಟನಲ್ಲ ಪರಮಾತ್ಮ. ಮುಂದೆ ತಮ್ಮ ಚಿತ್ರದಂತೆ ಮಾಡೋ ಮುಖಂದ. ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ,
ವಂಶದಲ್ಲಿ ನಾನು ವಾಯುದೇವ ವಂಶದಲ್ಲಿ ಜನಿಸಿದ್ದು ಸತ್ಯವಾದರೆ, ನನ್ನ ತಾಯಿ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ನಿಜವಾದರೆ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವನ 99 ಮಂದಿ ಸಹೋದರರು ಕೆಟ್ಟ ಭಸ್ಮ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುರಿದಿದೆ. ದುರ್ಯೋಧನ ದೊರೆಯನ್ನು ಮರೆದು ಅವನ ರಾಜ ಮಕ್ಕಳನ್ನು ಕಿತ್ತು ನೆಲ ಕಪ್ಪಳಿಸಿ ಕುಡಿಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಎದೆಯನ್ನು ಬಡಿದು ಅವನ ಬಿಸಿ ರಕ್ತದಿಂದ ಪಾಂಚಾಲಿ ಬಿರುಮಣಿಯನ್ನು ಕಟ್ಟಿಸುವೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ, ಓ ಸುದೇವ, ನಿನ್ನ ಪಾದವೇ ಸಾಕ್ಷಿ.